ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ರನ್ಯಾ ಗೋಲ್ಡ್ ವಾಕ್ ಸಮರ ಮುಂದುವರೆದಿದೆ. ಮೊದಲ ಪ್ರಶ್ನೆಯನ್ನ ಕೇಂದ್ರಕ್ಕೆ ಕೇಳಬೇಕು, ಅಷ್ಟು ಗೋಲ್ಡ್ ಹೇಗೆ ಬಂತು ಅಂತ. ನೀವೇನ್ ಮಲಗಿದ್ರಾ? ಏರ್ಪೋರ್ಟ್ ಪ್ರಾಧಿಕಾರ ಕಸ್ಟಮ್ಸ್ ಏನ್ ಮಾಡ್ತಾ ಇದೆ ಅಂತ. ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರಿಗೆ ಈ ಕೇಸ್ ಕೂಡ ಟಾಕ್ ವಾರ್ಗೆ ಕಾರಣ ಆಗ್ತಾ ಇದೆ. ಇದರ ಬಗ್ಗೆ ಯಾರು ಉತ್ತರ ಕೊಡ್ತಾರೆ ಅಂತ ಸಂತೋಷ್ ಲಾಡ್ ಪ್ರಶ್ನೆ ಕೇಳಿದ್ದಾರೆ. ಅಂದ್ರೆ ಈ ಕೇಸಿಗೆ ಸಂಬಂಧಪಟ್ಟಂತೆ ಮೊದಲು ಕೇಂದ್ರ ಸರ್ಕಾರವನ್ನೇ ನಾವು ಪ್ರಶ್ನೆ ಮಾಡಬೇಕು ಅಂತ ಸಚಿವ ಸಂತೋಷ್ ಲಾಡ್ ಅವರು ಮಾತನಾಡಿದ್ದಾರೆ. ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಬಿಜೆಪಿಯಿಂದ ಕೂಡ ತಿರುಗೇಟು ಸಿಕ್ಕಿರೋದು. ಕೇಂದ್ರ ಹಾಗೂ ಡಿಆರ್ಐ ಕೆಲಸ ಮಾಡಿರೋದಕ್ಕಾಗಿನೇ ಇದು ಬಹಿರಂಗ ಆಗಿದೆ. ಕೇಂದ್ರದ ಪಾತ್ರ ಇದೆ ಅಂತ ರಾಜ್ಯದಲ್ಲಿನ ಕಳ್ಳ ಸಾಗಣೆ ಮರೆತು ಬಿಡ್ತೀರಾ ನೀವು? ಈ ಸಾಗಾಣಿಕೆಯಲ್ಲಿ ರಾಜ್ಯ ಸರ್ಕಾರದ ಕೈವಾಡ ಏನೂ ಇಲ್ವಾ? ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಡಿಆರ್ಐ ಹಾಗೂ ಕೇಂದ್ರ ಸರ್ಕಾರ ಎಚ್ಚರ ಇರೋದ್ರಿಂದನೇ ಈ ಕೇಸ್ ಬಹಿರಂಗ ಆಗಿದೆ ಅಂತ ಶಾಸಕ ಸುನಿಲ್ ಕುಮಾರ್ ಮಾತನಾಡಿದ್ದಾರೆ. ಪ್ರೋಟೋಕಾಲ್ ಯಾವ ರೀತಿ ಉಲ್ಲಂಘನೆ ಆಗಿರ್ತಕ್ಕಂಥದ್ದು ಒಳಗೆ ಏನಾಗಿದೆ ನಮಗೆ ಗೊತ್ತಿಲ್ಲ. ಯೂಶಲಿ ಇದಾಗಿರ್ತಕ್ಕಂಥದ್ದು ಎಲ್ಲಿ? ಏರ್ಪೋರ್ಟ್ ಒಳಗಡೆ. ಸ್ಮಗಲಿಂಗ್ ಹೆಂಗ್ ಬಂತು ಒಳಗಡೆ? ಇದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಹೆಂಗ್ ಒಳಗಡೆ ಹೆಂಗ್ ಬಂತು? ಈ ಗೋಲ್ಡ್ ಕೂಡ ಸ್ಮಗಲ್ ಆಗಿ ಬಂದಿದೆ. ಎಲ್ಲಿಂದ ಬಂತು ಗೋಲ್ಡು? ಹೌ ಡಿಡ್ ಸೋ ಮಚ್ ಗೋಲ್ಡ್ ಕಮ್ ಫ್ರಮ್ ಏರ್ಪೋರ್ಟ್? ಏರ್ಪೋರ್ಟ್ ಯಾರ ಕಂಟ್ರೋಲಲ್ಲಿದೆ? ಫಸ್ಟು ಇನ್ವೆಸ್ಟಿಗೇಷನ್ ಆಗಲಿ ಮಾಡೋಣ. ಪ್ರೋಟೋಕಾಲ್ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಹೌ ಡಿಡ್ ದಿಸ್ ಗೋಲ್ಡ್ ಕಮ್? ಈ ಪೋರ್ಟ್ಲಿಂದ ಈ ಪುಣ್ಯ ಇದೇ ಒಂದು ಪೋರ್ಟ್ನಾಗಿದೆ, ಬೇರೆ ಬೇರೆ ಏರ್ಪೋರ್ಟ್ನಲ್ಲಿ ಎಷ್ಟು ಗೋಲ್ಡ್ ಬಂದಿದೆ, ಪೋರ್ಟ್ಗಳಿಗೆ ಎಷ್ಟು ಗೋಲ್ಡ್ ಬಂದಿದೆ ಮಾಹಿತಿ ಬೇಕಲ್ಲ. ಸಂಪೂರ್ಣವಾಗಿ ಅವ್ರನ್ನೇ ಕೇಳ್ಬೇಕು ನಾವು. ದಿಸ್ ಗೋಲ್ಡ್ ಕಮ್? ನೀವು ಮಲಗಿದ್ರಿ ಎಷ್ಟು ದಿವಸ? ಏರ್ಪೋರ್ಟ್ ಅಥಾರಿಟಿ ಅವ್ರು ಇಂಡಿಯಾ ಏನು ಮಾಡ್ತಿದ್ರು? ಕಸ್ಟಮ್ಸ್ ಏನು ಮಾಡ್ತಾ ಇದ್ರು? ಯಾರು ಜವಾಬ್ದಾರಿ ಇದು? ಅದಕ್ಕೆ ಹೇಳೋದು, ಸುಮ್ಮನೆ ಏನೋ ರಾಜಕೀಯವಾಗಿ ಟೀಕೆ ಮಾಡಕ್ಕೆ ಹೋದ್ರೆ ಮತ್ತೆ ನಾವು ಕೂಡ ಹಿಂಗೆ ಮಾತಾಡಬೇಕಾಗತ್ತೆ. ಯಾವುದೇ ಒಂದು ಈ ಥರ ವಿಷಯ ಗಂಭೀರವಾದಂಥ ವಿಷಯಗಳು ಬಂದಾಗ ಇದು ಕುಲಂಕುಷವಾಗಿ ಚರ್ಚೆ ಆಗಬೇಕು. ಅದ್ರ ಜೊತೆಗೆ ಒಂದು ಏಜೆನ್ಸಿ ಯಾವುದು ಏಜೆನ್ಸಿ ಇದನ್ನ ಇನ್ವೆಸ್ಟಿಗೇಷನ್ ಮಾಡ್ತಿದ್ರೆ ವಿ ಶುಡ್ ಹ್ಯಾವ್ ಸಮ್ ಪೇಷನ್ಸ್ ಅಂತ ನಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಯಾರು ಸಚಿವರು ಅಂತ ಅವರಿಗೆ ಮಾಹಿತಿ ಅವರಿಗೆ ಬಹಿರಂಗ ಕೊಡಲಿ. ಈಗ ಇನ್ವೆಸ್ಟಿಗೇಷನ್ ಚಾಲು ಆಗೈತೆ, ಅದಕ್ಕೆ ಕೇಳ್ತಿರೋದಲ್ಲ. ಮತ್ತೆ ನೀವು ಹೇಳ್ರಿ, ಯಾರ್ಯಾರು ನಿಮ್ಮ ಸಚಿವರು ಭಾಗಿಯಾಗಿದ್ದಾರೆ? ಕೇಂದ್ರದ ಯಾವ್ದಾದ್ರು ಸಚಿವರು ಭಾಗಿಯಾಗಿದ್ದಾರೆ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ? ಅಂದರೆ ಈಗ ನಮ್ಮ ಕರ್ನಾಟಕ ಸಚಿವರ ಬಗ್ಗೆ ಹೇಳ್ತಾ ಇದ್ದಾರೆ. ಮತ್ತು ಈಗ ಇದೇ ಥರದ ಎಷ್ಟು ಪೋರ್ಟ್ಗಳು, ಯಾವುದೋ ಏರ್ಪೋರ್ಟ್ಗಳಿದ್ದಾವೆ ಕಂಟ್ರೋಲ್ಡ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಮತ್ತು ಎಲ್ಲ ಏರ್ಪೋರ್ಟ್ನ ಇದೇ ರೀತಿ ಸ್ಮಗ್ಲಿಂಗ್ ಆಗಿದೆಯಾ? ತನಿಖೆ ಬಂದ ಮೇಲೆ ಯಾರ ಹೆಸರು ರೀತಿ ಬಂದೇ ಬರುತ್ತಲ್ಲ. ತನಿಖೆಯಲ್ಲಿ ಯಾರ ಹೆಸರು ಇದ್ರೂ ತಪ್ಸಕ್ಕೆ ಬರಲ್ಲ. ಯಾರ ಹೆಸರು ಬರ್ತದೆ ಅವಾಗ ಮತ್ತೆ ಕೂಗಾಡೋಣಂತೆ, ಅವಾಗ ಮತ್ತೆ ಮಾತಾಡೋಣಂತೆ. ಅಲ್ಲಿವರೆಗೆ ಚರ್ಚೆ ಮಾಡೋದು ಬೇಡ ಅಂತ ತಮ್ಮಲ್ಲಿ ಮನವಿ ಮಾಡೋದು. ಬಟ್ ಪ್ರೋಟೋಕಾಲ್ ಯಾವ ರೀತಿ ಅವನ ಗೋಲ್ಡ್ ಸ್ಮಗ್ಲಿಂಗ್ನ ಕುರಿತಂತೆ ಕರ್ನಾಟಕದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನುಮಾನಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಮೊನ್ನೆ ದುಬೈನಿಂದ ಬಂದಾಗ 14 kg ಬಂಗಾರ ಸಿಕ್ತು ಅನ್ನುವಂಥದ್ದು ಇವತ್ತು ಗೊತ್ತಿರುವಂಥದ್ದು. ಹಾಗಾದರೆ ಈ ಹಿಂದೆ ದುಬೈಗೆ ಹೋಗಿ ಕರ್ನಾಟಕಕ್ಕೆ ಬಂದ ನಂತರ ಅವತ್ತು ಕಳ್ಳ ಸಾಗಾಣಿಕೆ ಮಾಡಿದಂಥ ಗೋಲ್ಡ್ ಎಲ್ಲಿಗೆ ಹೋಗಿದೆ? ಇದರ ಹಿಂದೆ ಯಾರ್ಯಾರ ಕೈವಾಡಗಳಿದೆ? ರಾಜಕಾರಣಿಗಳ ಕೈವಾಡ, ಸರ್ಕಾರದ ಕೈವಾಡ ಇಲ್ಲದೆ ಇಷ್ಟೆಲ್ಲ ನಡೀಲಿಕ್ಕೆ ಇವತ್ತು ಸಾಧ್ಯ ಇದೆಯಾ? ಒಂದು ಸರ್ಕಾರ ಶಾಸಕರುಗಳಿಗೆ, ಮಂತ್ರಿಗಳಿಗೆ, ಹಿರಿಯ ಅಧಿಕಾರಿಗಳಿಗೆ ಪ್ರೋಟೋಕಾಲನ್ನು ಕೊಡುವಂಥ ಸರ್ಕಾರ, ಒಬ್ಬ ಹಿರಿಯ ಅಧಿಕಾರಿಯ ಮಗಳಿಗೆ ಸರ್ಕಾರ ಪ್ರೋಟೋಕಾಲನ್ನು ಕೊಡುತ್ತೆ ಅಂತಂದರೆ ಈ ಸ್ಮಗ್ಲಿಂಗ್ನಲ್ಲಿ ಪರೋಕ್ಷವಾಗಿ ಸರ್ಕಾರವೇ ಮುಂದೆ ನಿಂತು ಮಾಡ್ತಾ ಇದೆಯಾ ಅನ್ನುವಷ್ಟು ಮಟ್ಟಿಗೆ ಅನುಮಾನಗಳು ಇವತ್ತು ದಟ್ಟ ಆಗ್ತಾ ಇದೆ. ನಾನು ಹಾಗಾಗಿ ಸಾರ್ವಜನಿಕ ವಲಯಗಳಲ್ಲಿರುವಂಥ ಚರ್ಚೆ ಇವತ್ತು ಈ ಹಿನ್ನೆಲೆಯಲ್ಲಿ ಗೃಹ ಸಚಿವರು 3 ದಿನದಿಂದ ನಮಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂತಂದರೆ ಒಂದು ಸರ್ಕಾರಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಳ್ಳ ಸಾಗಾಣಿಕೆ ಆಗಿದ್ರೂ ಕೂಡ ತನಗೇನು ಗೊತ್ತಿಲ್ಲ ಅಂತೇಳಿ ಸರ್ಕಾರ ನುಣುಚ್ಕೊಳ್ಳಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಪೊಲೀಸ್ ಅಧಿಕಾರಿಗಳ ಪ್ರೋಟೋಕಾಲ್ನಲ್ಲೇ ಈ ಹಗರಣ ಅಥವಾ ಈ ಸ್ಮಗ್ಲಿಂಗ್ ಇವತ್ತು ನಡೆದಿರುವಂಥದ್ದು. ಸರ್ಕಾರ ಅಥವಾ ಸಚಿವರು ಇದನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ತಕ್ಷಣ ಇದರ ಹಿಂದೆ ಯಾರ್ಯಾರಿದ್ದಾರೆ ಅನ್ನುವಂಥದ್ದನ್ನು ಇವತ್ತು ಬಹಿರಂಗ ಆಗಬೇಕು. ಉಳಿದ ಎಲ್ಲ ಹಗರಣಗಳ ಜೊತೆಯಲ್ಲಿ ಕರ್ನಾಟಕ ಸರ್ಕಾರ ಗೋಲ್ಡ್ ಸ್ಮಗ್ಲಿಂಗ್ನಲ್ಲೂ ಕೂಡ ದೊಡ್ಡ ಪಾತ್ರ ನಡೆಸ್ತಾ ಇದೆ ಅಂತೇಳಿ ನಮಗೆ ಅನುಮಾನ ಹುಟ್ಟುವಷ್ಟರ ಮಟ್ಟಿಗೆ ಇವತ್ತು ಈ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಚಿತ್ರನಟಿ ರನ್ಯಾ ರಾವ್ನ